ಅವರ ಮೇಲೆ ಕಾನೂನು ಕ್ರಮ ಅಥವಾ ಅವರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳುವಂಥದ್ದು ಏನಿದೆ, ಪಕ್ಷದ ಒಳಗಿನ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತ ಏನಿದೆ, ಇದು ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅನ್ನುವಂಥದ್ದನ್ನು ಸೂಚಿಸ್ತದೆ ಒಂದು. ಆದ್ರೆ ನೀವು ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಾಗ ಸಮಾಜ ಮೌನವಾಗಿರುತ್ತೆ. ಕಾಂಗ್ರೆಸ್ ಇನ್ನೂ ಕೂಡ ತನಗೆ ಓಟೇ ಹಾಕದಂತ ಸಮುದಾಯಕ್ಕೆ ಅದು ಹೆದರುತ್ತೆ. ಇದೊಂದು ವಿಪರ್ಯಾಸ. ಇದು ಜಗತ್ತಿನ ಎಲ್ಲೂ ಕೂಡ ಇಲ್ಲ. ಅದು ಈ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇರುವಂತದ್ದು. ಒಂದು ಶೋಷಿತ ಸಮುದಾಯ, ಒಂದು ಅನುಮಾನಿತ ಅವಮಾನಕ್ಕೆ ಒಳಗಾದಂತ ಒಂದು ಸಮುದಾಯ ಏನಿದೆ, ಆ ಸಮುದಾಯದ ಆಕ್ರೋಶವನ್ನ ಯಾವ ರೀತಿ ನೋಡಬೇಕು ಅನ್ನುವಂಥದ್ದು ಸೂಕ್ಷ್ಮತೆ ಕಾಂಗ್ರೆಸ್ಗೆ ಆಗಲಿ ಅಥವಾ ಇಡೀ ಸಮಾಜಕ್ಕೆ ಇರಬೇಕು, ನಮ್ಗೆಲ್ರಿಗೂ ಇರಬೇಕು. ಅದರ ಆಕ್ರೋಶ ಏನು, ಅದು ಏನನ್ನ ಹೇಳಲಿಕ್ಕೆ ಬಯಸ್ತದೆ, ಅದರ ಮೌನ ಏನನ್ನ ಸೂಚಿಸ್ತದೆ, ಇದೆಲ್ಲದರ ಒಂದು ಪ್ರಜ್ಞೆ ನಮ್ಗಿರ್ಬೇಕು. ಈ ರೀತಿಯ ಸೂಕ್ಷ್ಮತೆ ಕಾಂಗ್ರೆಸ್ಗೆ ಇಲ್ಲದೆ ಇರುವಂಥದ್ದು, ಇಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಒಂದು ಪಕ್ಷಕ್ಕೆ ಇಲ್ಲದೆ ಇರುವಂಥದ್ದು ನಿಜಕ್ಕೂ ದುರ್ದೈವ. ಒಂದನೇದಾಗಿ. ಎರಡನೇದಾಗಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರು ಅಂತ ಯಾರಿದ್ದಾರೆ, ಅವರು ದಾವಣಗೆರೆಯ ಚುನಾವಣೆಯ ಸಂದರ್ಭದಲ್ಲಿ, ಉಪಚುನಾವಣೆಯ ಸಂದರ್ಭದಲ್ಲಿ ನೀಡಿದಂಥ ಪ್ರತಿಕ್ರಿಯೆ ಏನಿದೆ, ಅದು ಸಮುದಾಯದ ಪರವಾಗಿ ಅವರು ಕೇಳಿರುವಂಥದ್ದು. ಒಂದು ಟಿಕೆಟ್ ಕೇಳಿದರು. ಟಿಕೆಟ್ ಕೇಳಿದ ನಂತರ ಟಿಕೆಟ್ ಸಿಗದೇ ಇದ್ದ ಸಂದರ್ಭದಲ್ಲಿ ಅವರು ಮೌನವಾಗಿ ಕೆಲವರು ಪ್ರತಿಭಟನೆಯನ್ನು ಮಾಡಿದರು. ಅಂದರೆ ಕೆಲಸಕ್ಕೆ ಹೋಗದೇನೆ ಅಥವಾ ಯಾವುದೇ ರೀತಿಯ ಕೆಲಸವನ್ನು ಮಾಡದೇನೆ ಪ್ರತಿಭಟನೆಯನ್ನು ಮಾಡಿದರು. ಇನ್ನೊಂದಷ್ಟು ಜನ ಬಂಡಾಯದ ಸ್ವರವನ್ನು ಎಬ್ಬಿಸಿ ಪ್ರತಿಭಟನೆಯನ್ನು ಮಾಡಿದರು, ಅಂದರೆ ಪ್ರತಿರೋಧವನ್ನು ದಾಖಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರ ಪ್ರತಿರೋಧವನ್ನು ಕೇಳಬೇಕಾಗಿತ್ತು. ಏನು ಪ್ರತಿರೋಧ, ಏನಕ್ಕಾಗಿ ಪ್ರತಿರೋಧ ಅನ್ನೋಂಥ ಕೇಳಬೇಕಾಗಿತ್ತು. ಅದರ ಬದಲಾಗಿ ಅವರ ಮೇಲೆ ಕಾನೂನು ಕ್ರಮ ಅಥವಾ ಅವರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳುವಂಥದ್ದು ಏನಿದೆ, ಪಕ್ಷದ ಒಳಗಿನ ಶಿಸ್ತು ಕ್ರಮ ತೆಗೆದುಕೊಳ್ಳುವಂಥ ಏನಿದೆ, ಇದು ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅನ್ನುವಂಥದ್ದನ್ನು ಸೂಚಿಸ್ತದೆ ಒಂದು. ಎರಡನೇದ್ದು, ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದಿರುವಂಥದ್ದು ಮತ್ತು ಕಾಂಗ್ರೆಸ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವಂಥದ್ದು, ಕಾಂಗ್ರೆಸ್ನಲ್ಲಿ ಕೆಲಸ ಮಾಡದೇ ಇರುವಂಥದ್ದು, ಕಾಂಗ್ರೆಸ್ನಲ್ಲಿ ಸೋಲಿಸಿರುವಂಥದ್ದು ಇದೇ ಮೊದಲಲ್ಲ ಅಭ್ಯರ್ಥಿಗಳನ್ನ. ಈ ಹಿಂದೆ ಪರಮೇಶ್ವರ್ ಅವರನ್ನ ಸಿದ್ದರಾಮಯ್ಯ ಸೋಲಿಸಿದ್ರು ಅನ್ನುವಂಥದ್ದು ಇತ್ತು 2013ರಲ್ಲಿ. ದೊಡ್ಡ ಚರ್ಚೆಯಲ್ಲಿತ್ತು, ಪರಮೇಶ್ವರ್ ಅವರನ್ನ ಸಿದ್ದರಾಮಯ್ಯ ಸೋಲಿಸಿದ್ರು ಅಂತ. ಪರಮೇಶ್ವರ್ ಅವರ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಅವರ ಜನ ಬಂದು ದುಡ್ಡು ಹಂಚಿದ್ರು, ಸೋಲಿಸಿ ಕೆಲಸ ಮಾಡಿದ್ರು ಅನ್ನುವಂಥದ್ದು ದೊಡ್ಡ ಚರ್ಚೆಯಲ್ಲಿತ್ತು. ನಿಜವೂ ಸುಳ್ಳು ಗೊತ್ತಿಲ್ಲ. ಆದರೆ ಅದರ ಹಿನ್ನೆಲೆಯಲ್ಲಿ ಏನು ಚರ್ಚೆ, ತನಿಖೆ ನಡೀತು? ಪಕ್ಷದೊಳಗಡೆ ತನಿಖೆ ನಡೀತಾ? ಪಕ್ಷದೊಳಗಡೆ ಆಕ್ಷನ್ ನಡೀತಾ? ಇಲ್ಲ. ಸೊರಕೆಯನ್ನು ಸೋಲಿಸಿದ್ರೆ ಹಿಂದೆ ಕೂಡ ಒಂದು ಬಲಾಢ್ಯ ಸಮುದಾಯ ಇದೆ ಅನ್ನುವಂಥ ಚರ್ಚೆ ಇತ್ತು ಹಿಂದೆ. ಆ ಸಂದರ್ಭದಲ್ಲಿ ಆ ಬಲಾಢ್ಯ ಸಮುದಾಯದ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಂಡ್ರು? ಆನಂತರ ರಮನಾಥ್ ರೈಯವನ್ನ ಸೋಲಿಸಲಿಕ್ಕೂ ಒಂದು ಸಮುದಾಯದ ಕೆಲಸ ಮಾಡಿತ್ತು, ಒಂದು ಸಮುದಾಯ ಕೆಲಸ ಮಾಡಿತ್ತು ಅಂತಿತ್ತು. ಆ ಸಮುದಾಯದ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಂಡ್ರು? ಆ ನಾಯಕರ ವಿರುದ್ಧ ಏನು ಕ್ರಮವನ್ನು ತೆಗೆದುಕೊಂಡ್ರು? ಯಾಕೆ ತೆಗೆದುಕೊಂಡಿಲ್ಲ ಅಂತಂದ್ರೆ, ಈ ಬಹುಸಂಖ್ಯಾತ ಸಮುದಾಯಗಳು ಮತ್ತು ಹಿಂದೂ ಬಹುಸಂಖ್ಯಾತ ಸಮುದಾಯಗಳೇನಿದೆ, ಈ ಸಮುದಾಯದ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಾಗ ಇಡೀ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿಕೊಂಡು ಒಂದು ಪಕ್ಷ ಕೆಲಸವನ್ನು ಮಾಡುತ್ತೆ. ಉದಾಹರಣೆಗೆ, ಲಿಂಗಾಯತ ಸಮುದಾಯದ ನಾಯಕರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಾಗ ಬಹಳ ಯೋಚನೆಯನ್ನು ಮಾಡಬೇಕಾಗುತ್ತೆ. ಯಾಕಂತಂದ್ರೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ನಿರ್ಧಾರವನ್ನು ಮಾಡಿದ ತಕ್ಷಣನೇ ಅದರ ಒಂದು ಇಡೀ ವ್ಯವಸ್ಥೆ, ಲಿಂಗಾಯತ ಅಧಿಕಾರಿ ವರ್ಗ, ಲಿಂಗಾಯತ ಪತ್ರಕರ್ತರ ವರ್ಗ, ಲಿಂಗಾಯತ ಮಠಾಧೀಶರು ಎಲ್ಲರೂ ಒಂದು ಸಭೆಯನ್ನು ಸೇರ್ತಾರೆ, ಎಲ್ಲರೂ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆಯಲ್ಲಿ ಒಕ್ಕಲಿಗ ಸಮುದಾಯದ ಮೇಲೆ ಏನಾದರೂ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ, ನಾಯಕರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅಂತ ಗೊತ್ತಾದ ತಕ್ಷಣವೇ ಒಕ್ಕಲಿಗ ಮಠಗಳು ಆಕ್ಟಿವ್ ಆಗುತ್ತೆ. ಮತ್ತೊಂದು ಕಡೆಯಲ್ಲಿ ಒಕ್ಕಲಿಗ ಪತ್ರಕರ್ತರ ಸಭೆಯನ್ನು ಸೇರ್ತಾರೆ, ಮತ್ತೊಂದು ಕಡೆಯಲ್ಲಿ ಒಕ್ಕಲಿಗ ಅಧಿಕಾರಿಗಳ ಸಭೆಯನ್ನು ಸೇರ್ತಾರೆ. ಇವೆಲ್ಲವೂ ನಡೆಯುತ್ತೆ. ಆದ್ರೆ ನೀವು ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವಾಗ ಸಮಾಜ ಮೌನವಾಗಿರುತ್ತೆ. ಸಮಾಜದ ಯಾವ ಪ್ರತಿಕ್ರಿಯೆಯೂ ಇರುವುದಿಲ್ಲ. ಅಲ್ಲಿ ಅಲ್ಪಸಂಖ್ಯಾತ ಪತ್ರಕರ್ತರು ಸಭೆ ಸೇರುವುದಿಲ್ಲ, ಅಲ್ಪಸಂಖ್ಯಾತ ಅಧಿಕಾರಿಗಳು ಸಭೆ ಸೇರುವುದಿಲ್ಲ, ಅಲ್ಪಸಂಖ್ಯಾತ ಉದ್ಯಮಿಗಳು ಸಭೆ ಸೇರುವುದಿಲ್ಲ, ಅಲ್ಪಸಂಖ್ಯಾತ ಮಸೀದಿಗಳು, ದರ್ಗಗಳು ಯಾವುದು ಕೂಡ ಸಭೆ ಸೇರುವುದಿಲ್ಲ. ಮಠಗಳ ಕೆಲಸವನ್ನ ಯಾವ ಮಸೀದಿಗಳು, ದರ್ಗಗಳು ಮಾಡುವುದಿಲ್ಲ. ಆದ್ರಿಂದ ಇದೊಂದು ಅಸಂಘಟಿತವಾದಂತಹ ಸಮುದಾಯ. ಅಸಂಘಟಿತ ಸಮುದಾಯದ ಮೇಲೆ, ಶೋಷಿತ ಸಮುದಾಯದ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವುದು ಯಾವ ಹೆಚ್ಚುಗಾರಿಕೆನೂ ಅಲ್ಲ. ಅದು ಏನು ಹೆಚ್ಚುಗಾರಿಕೆನೇ ಅಲ್ಲ. ಅದು ಸುಲಭವಾಗಿ ಅವರ ಮೇಲೆ ದಾಳಿ ಮಾಡಬಹುದಾದ, ಸುಲಭವಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬಹುದಾದಂತ ಎಲ್ಲರೂ ಮಾಡೋ ರೀತಿಯಲ್ಲೇ ಮಾಡ್ತಾರೆ ಒಂದು. ಎರಡನೇದು, ಕಾಂಗ್ರೆಸ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಕಾಂಗ್ರೆಸ್ ಇನ್ನೂ ಕೂಡ ತನಗೆ ಓಟೇ ಹಾಕದಂತ ಸಮುದಾಯಕ್ಕೆ ಅದು ಹೆದರುತ್ತೆ. ತನಗೆ ಓಟೇ ಹಾಕದಂತ ಸಮುದಾಯಕ್ಕೆ ಕಾಂಗ್ರೆಸ್ ಹೆದರುತ್ತೆ. ಆದರೆ ತನಗೆ ನಿರಂತರವಾಗಿ 100% ಓಟನ್ನು ಹಾಕುವಂತ ಸಮುದಾಯವನ್ನ ಅದು ದೌರ್ಜನ್ಯ ಮಾಡುತ್ತೆ, ಅದು ತುಳಿಯುತ್ತೆ. ಇದೊಂದು ವಿಪರ್ಯಾಸ. ಇದು ಜಗತ್ತಿನ ಎಲ್ಲೂ ಕೂಡ ಇಲ್ಲ. ಅದು ಈ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇರುವಂತದ್ದು. ಅವ್ರಿಗೆ ಓಟೆ ಹಾಕದಂತ ಸಮುದಾಯ ಅಂತಂದ್ರೆ ಯಾವುದು ಅಂತಂದ್ರೆ, ಉದಾಹರಣೆಗೆ RSS ನ ಸಮುದಾಯ ಅಥವಾ RSS ಅನ್ನ ಒಳಗೊಂಡಿರುವಂತ ಒಂದು ದೊಡ್ಡ ಸಮುದಾಯ. ಆ ಸಮುದಾಯ ಒಂದು ಚಿಕ್ಕ ಸಮುದಾಯ. ಅದು ಆ ಸಮುದಾಯಕ್ಕೆ ಹೆದರಿ ಇಲ್ಲಿವರೆಗೂ ಕೂಡ ಗೃಹತ್ಯೆ ಮಸೂದೆಯನ್ನ ವಾಪಸ್ ತಗೊಂಡಿಲ್ಲ ಅಥವಾ ಅದನ್ನ ತಿದ್ದುಪಡಿ ಮಾಡಿಲ್ಲ. ಇನ್ನೂ ಕೂಡ ಹಲವಾರು ಜಿಲ್ಲೆಗಳಲ್ಲಿ ಕಸಾಯಿಖಾನೆಗಳೇ ಇಲ್ಲ, ಇನ್ನೂ ಕೂಡ ಇಲ್ಲ. ಅದನ್ನ ಓಪನ್ ಮಾಡ್ಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಮಂಗಳೂರಲ್ಲಿ ಕಸಾಯಿಖಾನೆ ಇಲ್ಲ, ಇನ್ನೂ ಕೂಡ ಅದನ್ನು ಮುಚ್ಚಿದಂತ ತೆದ್ದೇ ಇಲ್ಲ. ಯಾಕಂತಂದ್ರೆ ಒಂದು ತನಗೆ ಓಟೆ ಹಾಕದಂತಹ, ತನ್ನನ್ನ ನಿತ್ಯ ನಿಂದನೆಯನ್ನ ಮಾಡುವಂತಹ ಒಂದು ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಎದುರುತ್ತೆ. ಆದ್ರೆ ತನ್ನನ್ನ ತಲೆಯ ಮೇಲೆ ಹೊತ್ಕೊಂಡಂತ ಸಮುದಾಯ ಏನಿದೆ ಅದನ್ನ ಕಾಂಗ್ರೆಸ್ ತುಳಿಯುತ್ತೆ. ಅದರ ಭಾಗವಾಗಿ ಇವತ್ತು ಅಲ್ಪಸಂಖ್ಯಾತ ನಾಯಕರ ಮೇಲೆ ನಿರಂತರವಾದ ಕ್ರಮವನ್ನು ತೆಗೆದುಕೊಳ್ಳುವಂಥ, ಉಪಚುನಾವಣೆಯ ದೃಷ್ಟಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡುತ್ತೆ.
ಈ ಕ್ರಮಕ್ಕೆ ಒಳಗಾಗ್ತಾ ಇರುವಂತಹ ಅಲ್ಪಸಂಖ್ಯಾತ ನಾಯಕರಾಗಿದ್ದಾರೆ ಅವರು ಕೂಡ ಆತ್ಮವಿಮರ್ಶೆ ಮಾಡಬೇಕು. ನಾವು ನಿಜವಾಗಿಯೂ ಅಲ್ಪಸಂಖ್ಯಾತ ನಾಯಕರ, ನಾವು ಈ ಹಿಂದೆ ಅಲ್ಪಸಂಖ್ಯಾತರ ಮೇಲೆ, ಅಲ್ಪಸಂಖ್ಯಾತ ಬಡವರ ಮೇಲೆ, ಅಲ್ಪಸಂಖ್ಯಾತ ಕಾರ್ಯಕರ್ತರ ಮೇಲೆ, ಆಕ್ಟಿವಿಸ್ಟ್ಗಳ ಮೇಲೆ ದಾಳಿಯಾದಂಥ ಸಂದರ್ಭದಲ್ಲಿ ನಾವೇನ್ ಮಾಡಿದೀವಿ ಅನ್ನೋಂಥ ನೋಡಬೇಕು. ಮಂಗಳೂರಲ್ಲಿ ಆದಂತಹ ಕೋಮುಗಲಭೆ ಸಂದರ್ಭದಲ್ಲಿ ಬೆಂಗಳೂರು ಮತ್ತು ರಾಜ್ಯದ ಬೇರೆ ಬೇರೆ ಕಡೆ ಇರುವಂತಹ ಅಲ್ಪಸಂಖ್ಯಾತ ನಾಯಕರು ಅಂತ ಹೇಳ್ಕೊಂಡಂತಹ MLAಗಳು, ಮಿನಿಸ್ಟ್ರುಗಳು ಯಾರಿದ್ದಾರೆ ಅವ್ರು ಯಾವತ್ತಾದ್ರೂ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದಾರಾ? ಯಾವತ್ತಾದ್ರೂ ಸಂತ್ರಸ್ತರನ್ನ ಮಾತಾಡಿದಾರಾ? ಸಂತ್ರಸ್ತರ ಕಾನೂನು ಹೋರಾಟಕ್ಕೆ ಯಾವತ್ತಾದ್ರೂ ಬೆಂಬಲ ಕೊಟ್ಟಿದ್ದಾರಾ? ಯಾವತ್ತಾದ್ರೂ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದಾರಾ? ಅಲ್ಪಸಂಖ್ಯಾತರ ಮೇಲೆ ದಾಳಿಯನ್ನು ನಿಲ್ಲಿಸಿ ಅಂತೇಳಿ ಒತ್ತಾಯ ಮಾಡಿದಾರಾ? ಅದು ಯಾವುದನ್ನು ಕೂಡ ಅಲ್ಪಸಂಖ್ಯಾತ ನಾಯಕರು ಮಾಡಿಲ್ಲ. ಆದ್ರಿಂದ ಇವತ್ತು ಅಲ್ಪಸಂಖ್ಯಾತ ನಾಯಕರು ಅನ್ನುವಂಥದ್ದು ಕಾಂಗ್ರೆಸ್ ಅಲ್ಲಿ ಅಥವಾ ಈ ರಾಜ್ಯದಲ್ಲಿ ಇಲ್ಲವೇ ಇಲ್ಲ. ಅಲ್ಪಸಂಖ್ಯಾತ ನಾಯಕರನ್ನ ಪ್ರತಿನಿಧಿಸುವಂತ ಒಬ್ಬ ನಾಯಕ ಅನ್ನುವಂಥದ್ದು ಇವತ್ತು ಇಲ್ಲವೇ ಇಲ್ಲ, ಅಥವಾ ಒಬ್ಬ ನಾಯಕನೋ ಇಬ್ರು ನಾಯಕರು 10 ನಾಯಕರು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆದ್ರಿಂದ ಸಮಾಜದ ಮೌನ ಏನಿದೆ ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಒಂದು, ಸಮಾಜ ಅಸಂಘಟಿತವಾಗಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಅಲ್ಪಸಂಖ್ಯಾತ ನಾಯಕರು ತಮ್ಮ ಕೆಲಸವನ್ನು ಸರಿಯಾಗಿ ನಿರ್ವಹಣೆ ಮಾಡದೇ, ಸಮುದಾಯದ ಪರವಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ಸಮುದಾಯ ಕೂಡ ಅವರ ಜೊತೆ ನಿಲ್ಲದೇ ಇರುವಂಥದ್ದು ಏನಿದೆ ಈ ಸಂದರ್ಭದಲ್ಲಿ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಇದನ್ನು ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಯಲ್ಲಿ ವಿಶ್ಲೇಷಣೆ ಮಾಡಿ ತೆಗೆದುಕೊಳ್ಬೇಕಾಗಿದೆ.